ವಿಜ್ಞಾನ ವಿಷಯ ಗೊತ್ತಾಗೈತೆಗೆ ನಮ್ಮ ಪಾರಿ ಒಂದು ಮುಕ್ಕ ನೀರು ಸತೆ ಕರಕ್ಕೆ ಕುಡ್ದಿಲ್ಲ. ತಲೆಗೆ ಅರಿವಿ ಕಟ್ಕೊಂಡು ಮಕ್ಕೊಂಬಿಟ್ಟ. ಎಂದೂ ಹಿಂಗತಿ ಮಾಡಿದ್ದಿಲ್ಲ. ಈಗ ಹಿಂಗೆ ಆತಂದ್ರೆ ಈಕಿ ಪರಿಸ್ಥಿತಿ ಗಂಭೀರ ಐತಿ. ಪಾರಿ ಹಿಂಗೆ ತಲೆ ಕಟ್ಕೊಂಡು ಮಕ್ಕೊಂದ್ರೆ ಏನು ಹೋದ ವಿದ್ಯಾ ಭಾಳ ಬರ್ತಾಳನ? ಹೇಳು ಒಂದು ಸ್ವಲ್ಪ ಏನಾರ ತಿನ್ನು ಹೇಳು. ಒಲ್ಲೆ ವಿದ್ಯಾಕ್ಕೆ ಬರೋ ಮಟ ನಾನು ಏನು ಮುಟ್ಟಂಗಿಲ್ಲ. ಆಕೆ ಮಕ ನೋಡು ಮಟ ಒಂದು ಮುಖ ನೀರು ಕುಡಿಯಂಗಿಲ್ಲ ನಾನು. ಹಿಂಗತಿ ಆತಂದ್ರೆ ನಿನ್ನ ಆರೋಗ್ಯ ಹಾಳಾಕತ್ಲಿ ಪಾರಿ. ನಾ ಇಲ್ಲೇ ಸತ್ತು ಹೋದ್ರೂ ಪರವಾಗಿಲ್ಲ, ನನ್ನ ಮಗಳ ಮಕ ನೋಡ್ಬೇಕು ಅಟ್ಟ. ಅಂಟ್ಯಾರ ನಿಮ್ಮ ಆರೋಗ್ಯದ ಗತಿ ಏನಾಗಂಗಿಲ್ರಿ, ಹಿಂಗೆ ತಲೆ ಕಟ್ಕೊಂಡು ಕುಂತ್ರ ಹೆಂಗ್ರಿ? ನೀವು ಹಿಂಗತಿ ಮಾಡಿದ್ರೆ ಹಂಗ್ರಿ? ನಮ್ಮೂರ ಕೈ ಕಾಲು ಆಡ್ತಾವನ್ರಿ. ಹೇಳ್ರಿ ಅಂಟ್ಯಾರ, ರಾಗಿ ಆಂಬ್ಲಿ ಮಾಡ್ಕೊಂಬಂದಿನ ಒಂದಿಟ್ಟ ಕುಡಿ ಹೇಳ್ರಿ. ಅಲ್ಲೇವಾ ಅಲ್ಲಿ ನನ್ನ ಮಗಳು ಊಟ ಉಂಡತ್ತೋ ಏನಿಲ್ಲ ಆಕೆಗೆ. ಅಲ್ಲಿ ಎಷ್ಟು ಕಷ್ಟ ಆಗಕತ್ತತ್ತೋ ಏನು ಕತಿಯ. ನಾ ಇಲ್ಲಿ ತಿನ್ಕೊಂಡು ಉಣ್ಕೊಂಡು ಹೆಂಗೆ ಆರಾಮಿರ್ಲೇ ನಾನು. ಕೃಷ್ಣವೇಣಿ ಹಿಂಗೆ ಆತಂದ್ರೆ ಈಕೆ ಆರೋಗ್ಯ ಹಾಳಾಗುತ್ತವ. ನಾ ಏನು ಮಾಡಲಿ, ಎತ್ತಾಗಂತ ನೋಡಲಿ. ಕಾಕಾರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಾ ಎಲ್ಲ ಎದ್ದು ತಿನ್ನಿಸ್ತಾನಂತ. ನೀವು ಒಂದಿಟ್ಟು ಆಂಬ್ಲಿ ಕುಡಿ ಹೇಳ್ರಿ. ನಿನ್ನಿಂದ ಸರಿಯಾಗಿ ಊಟನ ಮಾಡಿಲ್ಲ ನೀವು ಆಂಟಿಯರ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ, ನಾ ಎಲ್ಲ ತಿನ್ನಿಸ್ತೀನಿ ಹೋಗ್ರಿ ನೀವು. ಆಟ ಮಾಡಿ ಪುಣ್ಯ ಕಟ್ಕೋಯೋ. ಇದ್ರ ಪುಣ್ಯಗಿನ ಏನಂತೀರಿ? ಯಾಕ ನನಗೇನಾರ ಬಂದಾಗ ನೀವಿಬ್ರು ತಂದೆ ತಾಯಿ ಸ್ಥಾನದಾಗ ನಿಂತು ಏನೂ ಮಾಡಿಲ್ಲನು? ಆರೋಗ್ಯದ ಅನ್ರಿ ಎಲ್ಲದಾಡ್ರಿ. ಎಲ್ರಿ ವಿಷಯ ತಿಳಿದತ್ತಿ ತಲೆ ಕಟ್ಕೊಂಡು ಮಕ್ಕೊಂಡಾಕಿ ಎದ್ದೇ ಇಲ್ಲ, ಒಂದು ಮುಕ್ಕ ನೀರು ಕುಡ್ದಿಲ್ಲ. ನನಗೆ ಆಕೆ ಬಗ್ಗೆನ ಭಯ ಆಗಿಬಿಟ್ಟತಿ. ಹಿಂಗತಿ ಆತಂದ್ರೆ ನಮ್ಮ ಪಾರಿ ಆರೋಗ್ಯ ಹಾಳಾಗತ್ತೆ ರೀ. ಒಂದಿಟ್ಟು ನೀವು ಹೇಳೋರಿ ಈಕಿಗೆ. ಆಂಟಿಯಾರ ಒಂದು ತಾಟಕ ಕುಡೀರಿ. ಕೃಷ್ಣವೇಣಿ ನನಗೆ ಒತ್ತಾಯ ಮಾಡಕ್ಕೆ ಹೋಗ್ಬಿಡವ. ನೀ ಏನಾರ ತಿಂದಿಲ್ಲ, ನೀನು ಹಂಗೆ ಇದ್ದಕ್ಕೆಲ್ಲ ಬಸರೇನು ಮಗಳು. ನೀ ಏನಾರು ತಿನ್ನೋಗು. ಮನೆಯವ್ರು ಅಷ್ಟ್ರು ಏನಾರ ತಿಂದ್ರಿ ಇರ್ಲಿವ. ಅಮ್ಮರು ಹಿಂಗೆ ಆಟ ಆಡ್ಕೊಂಡು ಕುಂತಿದ್ರಿ. ಬೇದು ರಾಗಿ ಆಂಬ್ಲೆ ಮಾಡಿಕೊಟ್ಟೇನೆ ಕುಡ್ದಾರ. ನೀವು ಹಿಂಗತಿ ಮಾಡಿದ್ರಿ ಹಂಗ್ರಿ? ಕುಡಿ ಹೇಳ್ರಿ. ನಾವಲ್ಲವ ನನ್ನ ಮಗಳ ಮಕ ನೋಡೋ ಮಟ ನಾ ಏನು ಮುಟ್ಟಂಗಿಲ್ಲ. ಬ್ಯಾಡಂದ್ರೆ ಬ್ಯಾಡ. ಪರಕ್ಕ ಹಿಂಗತಿ ಹಠ ಮಾಡಿದ್ರಿ ಹೆಂಗ? ಹೇಳು ಒಂದಿಟ್ಟು ಎದ್ದು ಏನಾರು ಕುಡಿ ಹೇಳು. ಬ್ಯಾಡ ರೀ ನೀ ನನ್ನ ಮಗಳ ಮಕ ನೋಡು ಮಟ ನಾ ತುತ್ತು ಕೂ ತಿನ್ನಂಗಿಲ್ಲ, ಒಂದು ಹನಿ ನೀರು ಬ್ಯಾಡ ನನಗೆ. ಅಯ್ಯ ಭಾಷಣಕ್ಕಿದೆಯೋ ನೀನ ತಿರಿ ಮೆಕೈ ಹೊತ್ಕೊಂಡು ಕುಂತ್ರಿ ಹೆಂಗ? ನೀನೇ ಹಿಂಗತಿ ಆದ್ರೆ ಹೆಂಗ? ನೀನೇ ಧೈರ್ಯ ಹಾರಿದ್ರಿ ಹೆಂಗ? ಎದ್ದೇಳು, ಎದ್ದು ಒಂದಿಟ್ಟು ಏನಾರು ತಿನ್ನು ಹೇಳು. ತಾಯಿ ತಂಗಿ ತಿನ್ನಿಸ್ತೇನೆ. ಒಂಚೂರ ಕುಡಿಯ ಪರವಕ್ಕ, ಹಂಗತಿ ಮಾಡಬೇಡ. ನಾವು ಅಲ್ಲಿಲ್ಲ, ಯಾಕೆ ನಾನು ಒತ್ತಾಯ ಮಾಡ್ತೀವಿ? ಒಲ್ಲೆ ಅಂದ್ರೆ ಒಲ್ಲೆ ನಾನು. ವಿದ್ಯಾಕಾಗ ಏನೂ ಆಗಂಗಿಲ್ಲ, ಒಂದು ಸ್ವಲ್ಪ ಕುಡಿ. ಕಳ್ಳು ಒಂದಿಟ್ಟು ಮುಸುಡಿ ಮಾಡ್ಕೊ. ಅಲ್ಲಿ ನನ್ನ ಮಗಳು ಉಪವಾಸ ವನವಾಸ ಬಿದ್ದರೆ ಇಲ್ಲೇ ನಾನು ತಿನ್ಕೊಂಡು ಉಳ್ಕೊಂಡು ಆರಾಮಿರ್ಲೇನು? ಇಲ್ಲೇ ನೀ ಹಿಂಗೆ ಮರುಕೊಂತ ಕುಂತೆ ಅಂದ್ರೆ ಅಲ್ಲಿ ವಿದ್ಯಾಕ ಚಂದಾಗಿರ್ತಾಳನು? ಇನ್ನೊಂದು 2 ದಿನದಾಗ ವಿದ್ಯಾಕನ್ ಬಿಡ್ತಾರಂತ. ನೀನು ಸುಮ್ಮನೆ ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡಿ ಅಂದ್ರೆ ಅವಾಗ ವಿದ್ಯಾಕ ಬಂದು ಏನನ್ನ ಹಾಕಿಲ್ಲ, ಆಕಿನೂ ಸಂಕಟ ಮಾಡ್ಕೋಬೇಕಾ ಬಸರೇನು ಮಗಳು? ತಗೋ ಒಂದಿಟ ಕುಡಿಯೋಳು. ಯವ್ವ ಯಾಕೆ ಒತ್ತಾಯ ಮಾಡ್ತೀರಿ ನನ್ನ? ರೀ ನೀನು ಒತ್ತಾಯ ಮಾಡಕ್ಕೆ ಹೋಗ್ಬೇಡ, ನನಗೆ ಸಾಕಿತ್ತ. ಪಾರಕ್ಕ 2 ಚಮಚ ಕುಡಿದು ಸಾಕಂತಿಯಲ್ಲ, ಇನ್ನೊಂದಿಟ್ಟು ಕುಡಿ. ಮರೇ ಬರ್ಲಿಲ್ಲ, ನೀನು ಕಾಲು ಹಿಡ್ಕೊಂತೀನಿ, ಒತ್ತಾಯ ಮಾಡಬೇಡ. ಅವ್ವ ವೀಣಕ್ಕ ಯಾವ ಬಂದಿ? ಒಬ್ಬಕ್ಕೆ ಬಂದೇನ? ನೀವೆಷ್ಟು ಸುಮಾರು ಅದಿರಿ, ನನಗೊಂದಿಟ್ರ ವಿಷಯ ಹೇಳಿರ. ಟಿವ್ಯಾಗ ನೋಡಿದ್ ನಾನು, ಟಿವ್ಯಾಗ ನೋಡಿದ್ ಗೊತ್ತಾತು ಅಂದ್ರೆ ನಾ ಅಷ್ಟು ಹೊರಗನೆ ಕ್ಯಾದ್ನೆ ನಿಮಗೆ. ಹಂಗಲ್ವೇ ನೀನು ಗಂಡನ ಮನೆ ಬಾಳೆ ಮಾಡೋಕೆ ಮತ್ತು ನೀ ಅಲ್ಲಿ ಮರುಕೊಂತ ಕುಂದಿರ್ತಿ ಅಂತ ಹೇಳಿಲ್ಲವ ನನ್ನ ಮಗಳ. ನೋಡಯ್ಯವ್ವ ನಮ್ಮ ವಿದ್ಯಾಕ ಎಂಥ ಪರಿಸ್ಥಿತಿ ಬಂತು. ಹಂಗೆ ಬೇರೆ ಇಲ್ಲ ಯವ್ವ, ಹೊಟ್ಲಿ ಬೇರೆ ಅದಳ. ನನಗದು ಸಂಕಟ. ಏನ್ಕಿನ್ನಾರ ಆದ್ರೆ ಏನು ಮಾಡೋದ ತಂಗಿ? ವಿನಕ ಒಬ್ಬಕ್ಕೆ ಬಂದೆ? ಇಲ್ಲ, ನಮ್ಮ ಮನೆಯವ್ರನ್ನ ಕರ್ಕೊಂಬಂದಿನಿ. ಅತ್ತಿಯರ ಸಮಾಧಾನ ಮಾಡ್ಕೊಳ್ರಿ. ವಿದ್ಯಾ ಮೇಡಮರ್ಗೆ ಏನೂ ಆಗಂಗಿಲ್ಲ. ಅಲ್ರಿ ತಮ್ಮರ ಹುಯ್ ಅಂತ ಎದಕ್ಕೆ ಬರ್ಬೇಕು? ವೀನಾಗ ಇದು ಸುದ್ದಿ ಗೊತ್ತಾಗಿಂದ ಅಳಕತ್ ಬಿಟ್ಟಳ್ರಿ. ಅವನ್ನ ನೋಡ್ಬೇಕು, ನಾನು ಊರಿಗೆ ಹೋಗಬೇಕಂತ ಹಠ ಹಿಡಲ್ಲ. ಅದಕ್ಕೆ ಅವರು ಅಪ್ಪರು ಕರ್ಕೊಂಡು ಹೋಗಂದ್ರಿ. ಈಗ ಹಿಂಗತಿ ಮಾತಾಡೋ ಗೊತ್ತಿದ್ದ ನಾವು ಸುದ್ದಿ ಮಾಡಿಸಿದ್ದಿಲ್ರಿ. ಅವ್ವ ವಿದ್ಯಾಕನ ಪರಿಸ್ಥಿತಿ ಹೆಂಗ ಬೇ? ನನಗಂಕ್ರು ಭಯ ಆಗಕತ್ತೈತಿ. ವೀಣಕ್ಕ ನೀನು ಅವ್ರನ್ನ ಸಮಾಧಾನ ಮಾಡೋದು ಬಿಟ್ಟು ನೀನೇ ಅವ್ರ ಮುಂದೆ ಕಣ್ಣೀರು ಹಾಕೋದನವ? ನೀನೇ ಹಿಂಗೆ ಧೈರ್ಯಗೆಟ್ರ ನಿಮ್ಮವ್ ಎಷ್ಟು ಧೈರ್ಯಗೆಡಕ್ಕಿಲ್ಲ? ನಿಮ್ಮವನ್ನ ನೀ ಸಮಾಧಾನ ಮಾಡ್ಬೇಕು, ಅದು ಬಿಟ್ಟು ನಿಮ್ಮವನ ಮುಂದೆ ನೀನ ಕಣ್ಣೀರು ಹಾಕೊಂತ ನಿಂತ್ರಿ ಹ್ಯಾಂಗಿವ? ನಾ ಹಾಳ ಮಾಳ ಹೇಳ್ತೀನಿ ರೀ, ನಾ ಇರೋದ ಹಿಂಗತಿ ಅದೇನ್ರಿ.
ಇದೇನೋ ಹಲ್ಕಿಸ್ಕೊಂಡ ನಿಂದಿರ್ತಾ ಅಂತ ಯಾರು ಅನ್ಕೊಳಕ್ ಹೋಗ್ಬ್ಯಾಡ್ರಿ. ನಾ ಇರೋದ ಹಿಂಗತಿ ಅದೀನಿ, ಏನು ಮಾಡಲ್ರಿ. ದೇವ್ರು ಒಬ್ಬೊಬ್ಬರಿಗೆ ಹಿಂಗತಿ ಕೊಟ್ಟಿರ್ತಾನ, ಅದಕ್ಕೆ ನಾನು ಹಿಂಗತಿ ಅದೀನಿ. ಮವ ಏನು ತಿಂದಿದ್ದಿಲ್ಲ ನೋಡಿ, ಈಗಾಗ ಬೇತಾ ಬೇದು ಒಂದೆರಡು ಚಮಚದಷ್ಟು ಆಮ್ಲಿ ಕುಡ್ಸೀನಿ ನೋಡಿ. ಅವು ನೀನು ಹಿಂಗೆ ಹತ್ಕೊಂತ ಕುಂತ್ರಿ ಹೆಂಗೆ? ಸಮಾಧಾನ ಮಾಡಿ ನಿಮ್ಮವನ್ನ. ಯವ್ವ ಒಂದಿವ್ಸ ರೊಕ್ಕ ಇದ್ರೆ ಕೊಡ್ಬಿ. ಎಷ್ಟು ದಿನ ಅಪ್ಪ ಹಂಗೆ ರೊಕ್ಕ ಕೊಡೋ ಅಂದ್ರೆ ದುಡ್ಡು ತಿನ್ಬೇಕಪ್ಪ. ಲಗ್ನ ಮಾಡಿದ್ರೆ ಹೆಂಡತಿ ಮಗಲ್ದಾಗ ಇರ್ತಿದ್ಲು. ಮಾಡ್ಬೇಕಿಲ್ಲ ಮತ್ತು ನೀ ಹಿಂಗತಿ ಪುಂಡು ಪೋಕ್ರಿ ಹುಡುಗರು ಕೂಡ ಅಡ್ಡಾಡಿದೆ ಅಂದ್ರೆ ನಿನಗೆ ಯಾರು ಹೆಣ್ಣು ಕೊಡ್ತಾರ? ದುಡಿಬೇಕಪ್ಪ. ಹುಡುಗ ಏನು ಮಾಡ್ತಾನ ಅಂತ ಕೇಳ್ತಾರೆ ಮೊದ್ಲೇಕ. ಹಂಗೆ ಹೆಣ್ಣು ಕೊಡ್ತಾರನ? ಈಗ ನೋಡಿ ನಿಮ್ಮ ಮಾವನ ಕೊಟ್ಟು ನಿನಗೆ ಹೆಣ್ಣು. ನೀನು ನಿಮ್ಮ ಅಣ್ಣನ ಗತೆ ಒಂದು ನೌಕರಿ ಪಾಕ್ರಿ ಮಾಡಿದ್ದೆ ಅಂದ್ರೆ ಹೆಣ್ಣು ಕೊಡ್ತಿದ್ರಿ. ಇಲ್ಲ ಹೊಲ್ದಾಗಾರ ದುಡಿತೀಯ, ಅದನ್ನೂ ಇಲ್ಲ. ಇಲ್ಲವಾ ನಾಳೆ ನಮ್ಮ ಮಕ್ಕಳನ್ನ ದುಡ್ಡು ಸಾಕ್ತಾನ ಅನ್ನೋದು ಒಂದು ನಂಬಿಕೆನರ ಬೇಡ ಅವ್ರಿಗೆ ಹೆಣ್ಣು ಕೊಡಾಕ. ಕಲ್ಲು ಹರಿಯಾಗರ ಕೈ ಇಟ್ಟು ನನ್ನ ಮಗಳನ್ನ ಸಾಕ್ತಾನ ಅನ್ನೋದು ಒಂದು ನಂಬಿಕೆ ಇತ್ತಂದ್ರೆ ಹೆಣ್ಣು ಕೊಡ್ತಾರೆ. ಇಲ್ಲಾಂದ್ರೆ ನಿನಗೆ ಏನು ಕೊಡ್ತಾರೆ ಹೆಣ್ಣು? ನೀನು ರೊಕ್ಕ ಕೇಳೋದ ತಪ್ಪು, ಸುಮ್ಮನೆ ಅಣ್ಣನ ಕೇಳ್ತಾನೆ. ಇನ್ನು ಮೇಗಿದ್ದ ಅವ್ನು ರೊಕ್ಕ ಕೊಡಬೇಡ ಅಂತ ಹೇಳ್ತಾನೆ. ನೋಡಿ ನೀನು ಕೂಡ ಮಾತಾಡ್ಕೊಂತ ನಿಂತೀನಿ. ನಿಮ್ಮ ಮೊಯ್ನಿಗ ನನ್ನ ಮಕ್ಕನ ನೋಡಕತ್ತ. ವೈನಿಯಾರ ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ನಮ್ಮ ಮನೆಯಾಗ ಇದು ಮಾಮೂಲಿ ರೀ. ಯಾವ ಒಂದೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಅವ ಹಂಗೆ ಇನ್ನೂ ಹುಡುಗ ಬುದ್ಧಿ ಐತೆ ಅವಂಗೆ. ಅತ್ತಿ ಅಡುಗೆ ಅದು ಏನು ಮಾಡಲಿ ಅಂತ ಕೇಳಕ್ಕೆ ಬಂದೆ. ಇಷ್ಟಲವು ಯಾಕೆ ಮಾಡ್ತೀವಿ ಅಡುಗೆನ? ನಮ್ಮ ಮನ್ಯಾಗಾರ ಯಾರು ಜಿಗಿದು ಬಿದ್ದು ತಿನ್ನೋರು ಅದಾರ? ನಾವು ಅಷ್ಟ ಮಂದಿ ಅಲ್ಲ. ನಮ್ಮ ಮನ್ಯಾಗ ನೋಡಿಲ್ಲ ತಂಗಿ ಬಿಸಿ ಬಿಸಿ ಅದ. ಈ ಮಾಡಿಟ್ಟು ಹಿಂಗೆ ತಿನ್ನೋ ಹಂಗಿಲ್ಲ. ಇರೋ ನಾವು ಸಯವ ನಾ ಅದ ರೂಢ ಇಟ್ಬಿಟ್ಟಿನಿ ಅವರಿಗೆ. ಇವತ್ತು ಮುಂಜಾನೆ ಎದ್ದಾಗಿಂದ ಎಲ್ಲ ತೆಗ್ದ ನೀನ ಮಾಡಿ ಒಂದಿಟ್ಟು ಕುಂದರು. ಮೈಲೇರು ಎಲ್ಲಿ ಹೋಗಿತ್ತಿದ್ದು? ಆಯ್ತಾರಿತ್ತು ಮನ್ಯಾಗ ಇರ್ಬೇಕಿಲ್ಲ, ಮತ್ತೆ ಎಲ್ಲಿ ಹೋಗಿದ್ದಾನ? ಅಂಕತನ ನೀನು ಏನಾರ ಮಾಡ್ಕೊ ಹೋಗ್ಯವ ನಿಂದಗ್ದಾನ. ಪಾಪ ಒಂದು ನಸಿನಾಗ ಎದ್ದಿ ಹೋಗಿ ಮಾಡ್ಕೊ ಹೋಗಿ. ಈಗೇನು ಅಷ್ಟು ಅರ್ಜೆಂಟ್ ಇಲ್ಲ, ಹಿಂದಗಡೆ ಮಾಡಕ್ಕಂತ ಹೋಗಿ ಅಡಿಗಿನ. ನಾನು ಒಂದಿಟ್ಟು ಕೈ ಬಿಡ್ತೀನಿ ಹೋಗ್ಯವ. ಅಣ್ಣ ಗಂಗಕ್ಕನ ಸಮಾಧಿ ಹೂ ಹಾಕಕ್ಕೆ ಹೋಗ್ಯಾನ. ಏಂತಿ ಬಂದ್ರೂ ಸತ್ತಾಕಿ ನೆನಪನ್ಯಾಗ ಅದನಪ್ಪ. ಏನು ಮಾಡಲಿ ನಾನು? ಹಿಂಗತಿ ಆದ್ರೆ ಮುಂದೆ ಬಾಳೆ ಹೆಂಗಾಗತ್ತ? ಇವತ್ತು ಹೆಂಗಾದ್ರೂ ಆಯ್ತಾರಾಗೈತೆ ಅಭಿ. ಅಣ್ಣ ನಾವು ಇನ್ನೇನು ಎಲ್ಲರೂ ಹೋಗ್ಬಾ ಅಂತ ಹೇಳಿ ಕಳಿಸು. ಹೌದು ನೋಡ, ನಾನು ತಲೆ ಹೊಳದಿಲ್ಲ, ನೀನು ತಲೆ ಹೊಳದತಿ. ಆಟ ಮಾಡ್ತೇನೆ ತಡಿ. ಮೈಲೇರಿ ನಿಂತ್ಕೋ. ಎಲ್ಲಿ ಹೋಗಿದ್ದೆಪ್ಪ? ಆಗ ಒಂದಿಟ್ಟು ಕೆಲಸ ಇತ್ತು, ಹೋಗಿದ್ದು ನಾನು ಹೊರಗೆ. ಇವತ್ತ ಹೆಂಗಾದ್ರೂ ಐತಪ್ಪ. ನೀವು ಲಗ್ನಾಗಿಂದ ಯಾವ ದೇವಸ್ಥಾನಕ್ಕೆ ಅದು ಹೋಗಿಲ್ಲ? ನಿನ್ನ ಹಿಂತಿ ಕರ್ಕೊಂಡು ಹುಲಿಗೆಮ್ಮಗೆ ಹೋಗ್ಬಾಯಪ್ಪ. ಇಲ್ಲಿಂದ ಏನು ದೂರ ಆಗಂಗಿಲ್ಲ, ಏನಿಲ್ಲ. ಅದು ನಾವು ಅಷ್ಟೇನಾ? ನಡ್ರಿ ನೀವು ಹೋಗೋಣ, ಒಂದು ಕಾರ್ ಬಾಡಿಗೆ ಮಾಡ್ಕೊಂಡು ಹೋಗೋಣ ನಡಿಬಿ. ಅಯ್ಯೋ ರೊಕ್ಕೇನು ಮ್ಯಾಗಿದ್ದ ಉದುರ್ತಾವನ? ನಡಿಯಪ್ಪ. ಈಗ ಲಗ್ನ ಪಗ್ನ ಮಾಡಿ ಕೈ ಹಾರಿ ನಿಂತೀವಿ. ಬ್ಯಾಡ, ನೀ ಇಬ್ರು ಗಂಡ ಐತಿ ಹೋಗ್ಬರ್ರಿ. ಯಾರ ತಿರಿನೂ ಸಕತ್ ಬಿಡ್ಬೇ, ಮತ್ತೆ ಮುಂದಿನ ವಾರ ಹೋಗ್ತೀನಂತ. ಪಾಪ ಆಕೆಗೆ ಅವ್ರು ಆದಾಗೂ ಕಷ್ಟಪ್ಪ. ಯಾಕಂದ್ರೆ ಆಕೆನೂ ಮಂದ್ಯಾಗೆಲ್ಲ ಇದ್ದು ಬೆಳೆದಾಕೆ ನಮ್ಮ ಮನ್ಯಾಗ ನಾವಟ. ಮತ್ತು ಅವ್ರ ಅಣ್ಣನ ಹಿಂತಿದ್ದು ಹಂಗತಿ ಆಗೈತಿ. ಅದನ್ನ ಮನ್ಸಿ ಭಾಳ ಹಚ್ಕೊಂಡಾಳ. ಮನ್ಯಾಗ ಆಕೆಗೆ ಒಬ್ಬೇಕೆ ಕುಂತು ಬೇಸರ. ಕರ್ಕೊಂಡು ಹೋಗು. ಆಕೆನೂ ಒಂದಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಲಂದ್ರೆ ಮನಸ್ಸು ಹರವಳ ಆಗುತ್ತೆ. ಯಾವ ನೀನ ಕರ್ಕೊಂಡು ಹೋಗಿ ಬಂದ್ಬಿಡ್ಬಿ. ನಿಂದೇನಾರು ತಲೆ ಸುದ್ದಿಗಿದ್ದು ಐತಿಲ್ಲ? ನೀನು ಹೇಳ್ತೇಕಿ ಆಕೆ ನೀ ಕರ್ಕೊಂಡು ಹೋಗ್ಬೇಕನ? ಆಕೆ ನಾ ಕರ್ಕೊಂಡು ಹೋಗ್ಬೇಕ? ಏನು ನಾ ತಾಳಿ ಕಟ್ಟಿನಿ ಆಕೆಗೆ? ಏನು ತಲೆ ಐತಿ ಅಪ್ಪ ನಿಂದು? ಬ್ರೋ, ನನಗೇನಾದರೂ ಮದುವೆಯಾಗಿ ನಿನ್ನಂಥ ಚಾನ್ಸ್ ಸಿಕ್ಕಿದ್ರೆ ಬಿಡ್ತಿದ್ದಿಲ್ಲಪ್ಪ. ನೀ ಏನು ಮಾರಯ್ಯ? ಚೇತ್ಯ ನಿಂದು ಭಾಳ ಆಗೈತಿ. ತಡಿ, ನಿನಗೂ ಮುಗದಾನ ಹಾಕಿಸ್ತೀನಿ. ಯವ್ವ ಭಾಳ ತಲೆ ಕೆಡಿಸ್ಕೋಬೇಡ ನೀನು. ಅಲ್ಲಿ ಇಲ್ಲಿ ಹೆಣ್ಣು ಹುಡ್ಕಕ್ಕೆ ಹೋಗ್ಬೇಡ. ಹಂಗೆ ಹಿಂಗೆ ಮಾಡಿ ನಾ ಜೋತಾಡಿಗೆ ತಾಳಿ ಕಟ್ತೀನಿ. ತಲೆ ಕೆಡಿಸ್ಕೋಬೇಡ. ನನ್ನ ಬಗ್ಗೆ ಒಟ್ಟು ತಲೆ ಕೆಡಿಸ್ಕೋಬೇಡ ಬೇವ ನೀನು. ಅಲ್ಲ ಇವತ್ತು ಹೋಗಬೇಕನ್ಬಿವ? ಹೋಗಬೇಕು ನೋಡಪ್ಪ. ರಾಧಕ್ಕ ಬಾವಿ ಇಲ್ಲಿ. ಹೇಳ್ರಿ ಅತ್ತಿ. ಲಗು ಲಗು ತಯಾರಾಗುವ. ಇಲ್ಲೇ ಹುಲಿಗಮ್ಮನ ಗುಡಿ ಐತಿ. ಇಲ್ಲ ನಮ್ಮೂರಿಂದ ಭಾಳ ದೂರ ಆಗಂಗಿಲ್ಲ. ಹೋಗಿ ಬರ್ರಿ. ಲಗ್ನಾಗಿಂದ ಇಬ್ರು ಗಂಡ ಹೆಂಡತಿ ಎಲ್ಲಿ ಹೋಗಿಲ್ಲ, ಹೋಗಿ ಬರ್ರಿ. ಲಗು ಲಗು ತಯಾರಾಗ್ಯವ. ಅತ್ತಿ ನಾವು ಅಷ್ಟ, ನೀವು ಬರ್ರಿ ಎಲ್ಲರೂ ಒಟ್ಟಿಗೆ ಹೋಗೋಣಂತ. ಅಯ್ಯೋ ಶಿವನ, ನನ್ನ ಸೊಸಿನೂ ಅಷ್ಟೇ ಶಾನ್ಯಾಕಿದ. ನಾನು ಇವರಿಬ್ಬರು ಒಟ್ಟಿಗೆ ಹೋಗ್ಲಿ ಅಂದ್ರೆ ಇವು ಎರಡು ಗಂಡ ಹೆಂಡತಿ ನಮ್ಮನ್ನು ಕಟ್ಕೊಂಡು ಜೋಡ ಹಾಕತ್ತಾವಲ್ಲಿ. ಮುಗೀತು ಕತಿ. ರಾಧಕ್ಕ ಹೊಲಕ್ಕೆ ಗೊಂಜಾಳ ಊರಾಕ ಬರ್ತಾರೇವ. ನಾನು ಹೊಲಕ್ಕೆ ಹೋಗ್ತೀನಿ. ನೀವಿಬ್ರು ಗಂಡ ಹೆಂಡತಿ ಹೋಗ್ಬರ್ರಿ. ಅಯ್ಯೋ ನಾನು ಒಬ್ಬಕ್ಕೆ ಹೋಗ್ಬೇಕಾದ್ರು ಕೂಡ. ಹೋಗ್ಬಿ, ಹೊತ್ತಾಗತ್ತೆ. ತಯಾರಾಗಿ ಬರೋರಿ. ಮಳಿಗಾಳಿ ದಿನ ಮತ್ತು ಸಂಜೆ ಮುಂದೆ ಆತಂದ್ರೆ ಮಳಿಗಾಳಿ ಭಾಳ ಇರ್ತತಿ. ಹೋರಿ ಲಗುನ ಹೋಗಿ ಲಗುನ ಬರೋರಿ. ಹ್ಞೂ ರೀ ಐತಿ. ಯವ್ವ ನನ್ನ ಬೈಕ್ ಅದು ತೊಂದರೆ ಆಗಿತ್ತು. ಅದು ಬಸ್ಸಿಗೆ ಹೋಗ್ಬರ್ತೀವಿ ಯವ್ವ. ಮಾಡ್ತೀನಿ ತಡಿ. ಜೋಡಿಲಿ ಹೋಗಕ್ಕೆ ಒಲ್ಲೆ ಅಂತಾರೆ. ಚೇತು ಯಪ್ಪ, ನಿನ್ನ ಗಾಡಿನ ಅನ್ನಕ್ಕೆ ಕೊಡು. ಇವತ್ತೊಂದಿನ ಹೋಗಿ ಬರೋಲ್ರಕ್ಕ. ಆ ಗಾಡಿನ ನಿಮ್ಮ ಅಣ್ಣನ ಗಾಡಿ ಅದನ್ನು ಸುದ್ದು ಮಾಡಿಸು. ಅದನ್ನು ಒರೆಸಿ ಪರಿಸಿಡೋಗು ನಿನ್ನ ಗಾಡಿನ. ಅಲ್ಲೇವ ಬಸ್ಸಿಗೆ ಹೋಗ್ಬರ್ತಿದ್ದಿಲ್ಲ ನಾ. ಪಾಪ ಅವನು ಮತ್ತು ಅಲ್ಲಿ ಇಲ್ಲಿ ದಗದಿರ್ತಾವು. ಅವನು ಆಚಿಕೆ ಚಿಕ್ಕ ಓಡಾಡವ. ಗಾಡಿ ಏನು ಬೇಡ, ಬಸ್ಸಿಗೆ ಹೋಗ್ಬರ್ತೀವಿ. ಬ್ರೋ, ನನಗೆ ಏನೂ ತೊಂದರೆ ಇಲ್ಲ. ಗಾಡಿ ತೊಗೊಂಡು ಹೋಗ್ರಿ, ನಾನು ನಡ್ಕೊಂತ ಅಡ್ಡಾಡ್ತೀನಿ ಆತ. ತಲೆ ಕೆಡಿಸ್ಕೋಬೇಡ. ತಗೋ ಚಾವಿ, ಹೋಗಿ ಬರ್ರಿ ಇಬ್ರು ಗಂಡ ಹೆಂಡತಿ.